ಹಾಯ್ ಎವ್ರಿವನ್, ಬರೀ 15 ನಿಮಿಷದಲ್ಲಿ ತಯಾರಾಗೋ 7 ಕಪ್ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಹಬ್ಬಗಳಿಗೆ ಆಗಲಿ, ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಆಗಲಿ, ಇಲ್ಲ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ದಿಢೀರಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸಿ ಮಾಡ್ಕೊಳ್ಳುವಂಥ ಬರ್ಫಿ ಇದು. ಮಾಡ್ಕೊಳ್ಳೋದು ಎಷ್ಟು ಈಸಿನೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಸ್ವೀಟ್ನ ಹೆಸರೇ ಹೇಳೋ ಹಾಗೆ ಇಂಗ್ರೀಡಿಯೆಂಟ್ಸ್ಗಳನ್ನು 7 ಕಪ್ಪಷ್ಟು ತೊಗೊಳ್ತೀವಿ. ಅದರಿಂದ ಇಂಗ್ರೀಡಿಯೆಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿಕ್ಕೂ ಈಸಿ ಆಗುತ್ತೆ. ಹಾಗೆ ಮೆಜರ್ಮೆಂಟ್ ಕೂಡ 7 ಕಪ್ಪಷ್ಟೇ ತೊಗೊಳ್ಳೋದ್ರಿಂದ ನಾವು ಮಾಡೋ ಬರ್ಫಿ ಕೂಡ ಪರ್ಫೆಕ್ಟಾಗೇ ಬರುತ್ತೆ. ಆದರೆ ಯಾವ ಹದ ಬರೋ ತನಕ ಬೇಯಿಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಜಾರ್ನಲ್ಲಿ 15ರಿಂದ 20 ಬಾದಾಮಿ, ಹಾಗೆ ಒಂದು 15ರಿಂದ 20 ಗೋಡಂಬಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ನೀವು ಬರೀ ಗೋಡಂಬಿನೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಬರೀ ಬಾದಾಮಿನೂ ಕೂಡ ಹಾಕ್ಕೊಳ್ಬೋದು. 7 ಕಪ್ನಲ್ಲಿ 1 ಕಪ್ಪಷ್ಟು ಈ ಬಾದಾಮಿ ಗೋಡಂಬಿ ಪೌಡರ್ನ ಹಾಕ್ಕೊಳ್ತೀವಿ. ಈ ಪೌಡರ್ ಹಾಕ್ಕೊಂಡ್ರೇ ಈ ಬರ್ಫಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಲ್ಮೋಸ್ಟ್ ಗೋಡಂಬಿ ಬರ್ಫಿ ಇರುತ್ತಲ್ಲ ಆ ಟೇಸ್ಟೇ ಇರುತ್ತೆ. ಈ ಪೌಡರ್ ರೆಡಿ ಮಾಡ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಕೇಕ್ ಪ್ಯಾನ್ ಅಥವಾ ಪ್ಲೇಟ್ನಲ್ಲಿ ತುಪ್ಪ ಸವರಿ ಇಟ್ಕೊಳ್ಳಿ. ಬರ್ಫಿ ರೆಡಿ ಆಗ್ತಿದ್ದಂಗೆ ಅದನ್ನು ಪ್ಯಾನ್ನಲ್ಲಿ ತಕ್ಷಣ ಹಾಕ್ಕೊಂಡು ಶೇಪ್ ಕೊಡಬೇಕು. ಈಗ ಒಂದು ಕಡಾಯಿಯಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೇಲಿರೋ ಯಾವುದಾದ್ರೂ ಒಂದು ಕಪ್ನ ಅಳತೆಯಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ತೊಗೊಳ್ತಾ ಹೋಗಿ. ಕಡಲೆ ಹಿಟ್ಟಿಂದು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಹುರ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಹುರಿತಿದ್ದಂಗೆ ಕಡಲೆ ಹಿಟ್ಟಿಂದು ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದೇ ಕಪ್ನ ಅಳತೆಯಲ್ಲಿ 1 ಕಪ್ಪಷ್ಟು ಡೆಸಿಗೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಇಲ್ಲ ಅಂದರೆ ಸಣ್ಣದಾಗಿ ತುರಿದಿರೋ ಕಾಯಿನ ಕೂಡ ಹಾಕ್ಕೊಳ್ಬೋದು. ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಒಟ್ಟಿಗೆ ಹಾಕಿ ಕೂಡ ಬರ್ಫಿ ಮಾಡ್ತಾರೆ. ಆದರೆ ಕಡಲೆ ಹಿಟ್ಟು ಕೋಕೋನಟ್ ಪೌಡರ್ನ ಒಂದ್ಸಲಿ ಹುರ್ಕೊಂಡ್ರೆ ಬರ್ಫಿ ಟೇಸ್ಟ್ ಚೆನ್ನಾಗಿರುತ್ತೆ. ಕೋಕೋನಟ್ ಪೌಡರ್ ಕೂಡ ಹುರಿತಿದ್ದಂಗೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಇದನ್ನು ಹುರ್ಕೊಂಡ್ಮೇಲೆ ಇನ್ನು ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಗ್ರೈಂಡ್ ಮಾಡಿಕೊಂಡ ಬಾದಾಮಿ ಗೋಡಂಬಿ ಪೌಡರ್ ಹಾಕಿದ್ದೀನಿ. ಅದೇ ಕಪ್ನ ಅಳತೆಯಲ್ಲಿ ಸಕ್ಕರೆ ಮಾತ್ರ 2 ಕಪ್ಪಷ್ಟು ನಾವು ಹಾಕ್ಕೊಳ್ಬೇಕಾಗತ್ತೆ. ನಂತರ 1 ಕಪ್ಪಷ್ಟು ಕಾಯಿಸ್ಕೊಂಡಿರೋ ಹಾಲು, ಕೊನೆಯದಾಗಿ 1 ಕಪ್ಪಷ್ಟು ಕರಗಿಸ್ಕೊಂಡಿರೋ ತುಪ್ಪನ ಮೆಷರ್ ಮಾಡೋಬೇಕಾದ್ರೆ ಪೂರ್ತಿ ಕರಗಿಸ್ಕೊಂಡೆ 1 ಕಪ್ಪಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಳ್ತಾ ಇರಬೇಕು. ಈಗ ನೋಡಲಿಕ್ಕೆ ಇದು ಕಡಿಮೆ ಕ್ವಾಂಟಿಟಿ ಅಂತ ಅನಿಸತ್ತೆ, ಹಾಗೆ ಕಡಲೆ ಹಿಟ್ಟು ತಿಳಿ ಅಂತ ಅನಿಸತ್ತೆ. ಆದರೆ ಇದನ್ನು ಬೇಯಿಸ್ತಾ ಕಡಲೆ ಹಿಟ್ಟು ತುಪ್ಪನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಕಡಲೆ ಹಿಟ್ಟು ಅರಳ್ತಾ ಬಂದು ಕಲರ್ ಕೂಡ ಬೆಳ್ಳಗಾಗ್ತಾ ಹೋಗುತ್ತೆ. ಮೊದಲಿಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ, ಕೊನೆಯಲ್ಲಿ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಳ್ಳಿ. ಈ ಕಡಲೆ ಹಿಟ್ಟು ತುಪ್ಪನೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಲೋ ಫ್ಲೇಮ್ನಲ್ಲಿ ತಿರುಗಿಸ್ತಾ ಬರಬೇಕು. ಆಲ್ಮೋಸ್ಟ್ ಒಂದು 8ರಿಂದ 10 ನಿಮಿಷ ಬೇಕಾಗತ್ತೆ. ಕೊನೆಯಲ್ಲಿ ಈ ಕಡಲೆ ಹಿಟ್ಟು ತುಪ್ಪನೆಲ್ಲ ಫುಲ್ ಅಬ್ಸರ್ವ್ ಮಾಡಿಕೊಂಡು ಒಂದಕ್ಕೊಂದು ಹೊಂದ್ಕೊಳ್ತಾ ತಳ ಫುಲ್ ಬಿಟ್ಕೊಳ್ತಾ ಬರುತ್ತೆ. ಆವಾಗ ಇದು ಬರ್ಫಿ ಆಗಲಿಕ್ಕೆ ಸೆಟ್ ಆಗಿದೆ ಅಂತ. ಆವಾಗ ಫ್ಲೇಮ್ ಆಫ್ ಮಾಡಿ ಇದನ್ನು ತುಪ್ಪ ಸವರಿರೋ ಪ್ಯಾನ್ಗೆ ಹಾಕಿ ತುಪ್ಪ ಸವರಿದ ಯಾವುದಾದ್ರೂ ಫ್ಲ್ಯಾಟ್ ತಳ ಇರೋ ಕಪ್ನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಬಿಸಿ ಇದ್ದಾಗ ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಬಿಸಿ ಇದ್ದಾಗಲೇ ತುಪ್ಪ ಸವರಿದ ಚಾಕುಯಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ಸ್ಕ್ವಯರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಸೆಟ್ ಆಗಲಿಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ, ಒಂದು 1/4 ಗಂಟೆಯಲ್ಲೇ ಸೆಟ್ ಆಗಿಬಿಡತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ಫಿ ಟೆಕ್ಸ್ಚರ್ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಮೈಸೂರು ಪಾಕ್ ಮತ್ತು ಗೋಡಂಬಿ ಬಾದಾಮಿನ ಪೌಡರ್ ಮಾಡಿ ಹಾಕಿರೋದ್ರಿಂದ ಗೋಡಂಬಿ ಬರ್ಫಿ ಟೇಸ್ಟ್ ಇರುತ್ತೆ. ಹದ ಒಂದು ಗೊತ್ತಾಗ್ಬಿಟ್ರೆ ಮಾಡ್ಕೊಳ್ಳೋದು ಮಾತ್ರ ತುಂಬ ಈಸಿ. ಇಷ್ಟು ಈಸಿಯಾದ ಬರ್ಫಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. 7 ಕಪ್ ಬರ್ಫಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ರೀತಿಯಾದ ಈಸಿ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.